ಯಕ್ಷ ದಶಮಾನೋತ್ಸವದ ಕೊನೆಯ ದಿನ ಅಂದರೆ 10ನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ 16/10/2025 ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ಯರಮುಖ ರಂಗಮಂದಿರದಲ್ಲಿ ದಿವಂಗತ ವಿಶ್ವೇಶ್ವರ ಹೆಗಡೆಯವರ ವೇದಿಕೆಯಲ್ಲಿ ಜರುಗಿತು. ನಿರೂಪಕರಾದ ಶ್ರೀಮತಿ ಸೀತಾರವರು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ಶ್ರೀ ಆರ್ ಭಟ್ರವರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಶ್ರೀ ಮಹಾಲಿಂಗಪ್ಪ ದಾವಣಗೆರೆ, ಶ್ರೀ ಸೀತಾರಾಮ್ ಹೆಗಡೆ, ಶ್ರೀ ಅನಂತ್ ಭಟ್ ಶೇವಾಳಿ, ಶ್ರೀಮತಿ ಸಂಜೀವಿನಿ ದೇಸಾಯಿ, ಶ್ರೀಮತಿ ಭಾರತಿ ಹೆಗಡೆ, ಶ್ರೀ ಕುಮಾರ್ ಸದಸ್ಯರು, ಶಿಲ್ಪಕಲಾ ಅಕಾಡೆಮಿ ಬೆಂಗಳೂರು ಇವರು ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನು ಮಹತಿ ಪ್ರಸನ್ನ ಭಟ್ ಮಾಡಿದರು. ತದನಂತರದಲ್ಲಿ ಶ್ರೀ ಜನಾರ್ದನ್ ಹೆಗಡೆ ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ದೀಪ ಪ್ರಜ್ವಲನೆ ಹಾಗೂ ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದರು. ಉದ್ಘಾಟಕರಾದ ಶ್ರೀ ಜನಾರ್ದರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ನಂತರದಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಶ್ರೀ ಸುಬ್ರಾಯ ಹೆಗಡೆ ಯಕ್ಷಗಾನ ಕ್ಷೇತ್ರ, ಶ್ರೀ ಭಾಸ್ಕರ್ ರಾಮಕೃಷ್ಣ ಭಟ್ ಕೃಷಿ ಕ್ಷೇತ್ರ ಇವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಲಾಯಿತು. ಜೊತೆಯಲ್ಲಿ ಇಡೀ ಯಕ್ಷ ದಶಮಾನೋತ್ಸವದ ರೂವಾರಿ ಸಪ್ತಸ್ವರ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಮತಿ ಸುಮಂಗಲಾ ತಿಮ್ಮಪ್ಪ ದೇಸಾಯಿ ದಂಪತಿಗಳಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಸನ್ಮಾನಿತರ ವಾಚನವನ್ನು ಶ್ರೀಮತಿ ಗೀತಾ ಭಾಗವತ್ ವಹಿಸಿದ್ದರು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರ ಮಾತುಗಳೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಆರ್ಯ ಭಟ್ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಯಾಕೆಂದ್ರೆ ಮಕ್ಕಳು ಸರಿಯಾಗಿ ಕುಡಿದಾರೆ ಅಂತ ಹೇಳಬೇಕಾದ್ರೆ ಈ ಮೃದಂಗದ ಕೊನೆಯ ಪೆಟ್ಟಿನ ತನಕನೂ ಅವರು ಸರಿಯಾಗಿ ಕಾಲ ಹೆಜ್ಜೆಯನ್ನು ಹಾಕಿದ್ರಂದ್ರೆ ಅವ್ರು ಸರಿಯಾಗಿ ಕುಡಿದಂತೆ. ಹೆಚ್ಚಿನ ಮಕ್ಕಳು ಅದನ್ನ ಮಾಡಿದ್ದಾರೆ. ಮೃದಂಗದ ಕೊನೆಯ ಪೆಟ್ಟಿನ ತನಕನೂ ತಮ್ಮ ಹೆಜ್ಜೆಯನ್ನು ಹಾಕಿ ಕುಡಿದಂತ ಮಕ್ಕಳೇ. ಆದ ಕಾರಣ ಆ ಒಂದು ರೀತಿಯಲ್ಲಿ ತಯಾರು ಮಾಡಿದಂತ ಮಂಗಲ ಹೆಗಡೆಯವರಿಗೂ ಮತ್ತು ಅದಕ್ಕೆ ಕಾರಣೀಭೂತರಾದಂತ ಸಪ್ತಸ್ವರ ಸಂಸ್ಥೆಗೂ ನಾವು ಊರಿನವರೆಲ್ಲರೂ ಸಹ ಚಿರಋಣಿಗಳಾಗಬೇಕಾಗಿದೆ. ಈ ಒಂದು ವೇಳೆಯಲ್ಲಿ ಅನೇಕರನ್ನು ಸನ್ಮಾನಿಸುವಂತ ಕೆಲಸನೂ ಆಗಿದೆ. ಸಭಾ ಕಾರ್ಯಕ್ರಮದ ಅಂತಿಮದಲ್ಲಿ ಶ್ರೀಮತಿ ಸಂಧ್ಯಾ ದೇಸಾಯಿರವರು ಎಲ್ಲ ಗಣ್ಯರಿಗೂ ವಂದನಾರ್ಪಣೆ ಸಲ್ಲಿಸಿದರು. ಪರಿಸರ ಕಾಳಜಿಯಿಂದ ಗಿಡ ಹಾಗೂ ನೆನಪಿನ ಕಾಣಿಕೆಯನ್ನು ಗಣ್ಯರಿಗೆ ನೀಡಲಾಯಿತು. ತದನಂತರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯವರಿಂದ ಗದಾಯುದ್ಧ ಅದ್ದೂರಿ ಯಕ್ಷಗಾನ ನಡೆಯಿತು. ಎಲ್ಲ ಕಲಾಭಿಮಾನಿಗಳಿಗೆ ಅನ್ನ ಸಂತರ್ಪಣೆ ನೀಡುವ ಮೂಲಕ ಯಕ್ಷ ದಶಮಾನೋತ್ಸವದ ಅಂತಿಮ ದಿನದ ಅದ್ಧೂರಿ ಕಾರ್ಯಕ್ರಮ ಜರುಗಿತು.